ನಿನ್ನ ಹಾಗೆ ನೊಂದವಳಿಗೆ ಇಲ್ಲಿ ಜಾಗವಿಲ್ಲ. ನೀನು ನಮ್ಮ ಗ್ರಾಮಕ್ಕೆ ಅಪಮಾನ ತಂದಿದೀಯಾ. ಹೇಗೆ ಮುಖ ತೋರಿಸೋದು ಇನ್ನು? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕ್ಷಮೆ ಇಲ್ಲ, ನೀನು ಹೋಗಬೇಕು. ಹೌದು, ಈ ಊರನ್ನು ಬಿಟ್ಟು ಹೋಗು. ಶಾಲು ಏ ಶಾರದಾ, ಬಂದಿರಿಪ್ಪ. ಏನ್ರಿ ಇಷ್ಟು ಖುಷಿಯಾಗಿದ್ದೀರಾ? ಅದು ಶಾರು, ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡ ಹುಡುಕಿದೀನಿ ಕಣೆ. ಹೌದಾ? ಹೆಂಗದ ಹುಡುಗ? ಎಲ್ಲಿಯವ? ಯಾವಾಗ ಬರ್ತಾರ ನೋಡಕ? ಹೌದು, ಅವ್ರು ನಿಮ್ಮ ಪರಿಚಯದವರನ? ಏನ ಸಂಬಂಧಿಕರೊಳಗನ? ಯಾರು? ಸ್ವಲ್ಪ ಶಾಂತಗಿರ್ತೀನ ಹೇಳ್ತಾನ. ಹೇಳ್ರಿ. ಅಲ್ಲಿ ನನ್ನ ಗೆಳೆಯ ಇಲ್ಲನ ರಮೇಶ, ಅವರು ದೊಡ್ಡಮ್ಮನ ಮಗ. ಅವನು ಇಂಜಿನಿಯರ್ ಅಂತಾನೆ. ಅದಕ್ಕೆ ಅವಂಗ ಕೊಟ್ಬಿಡೋಣ. ಹೆಂಗಿದ್ರು ಒಂದು ಕುಲ ಅಲ್ಲ, ಇನ್ನೇನು ಆ ಹುಡುಗನ ಒಳ್ಳೆ ಎಜುಕೇಶನ್ ಮಾಡಿ ಮತ್ತೆ ಕೆಲಸ ಮಾಡಕತ್ತಾನ. ಹೆಂಗ್ ಮಾಡೋದು? ಕೊಟ್ಬಿಡೋಣ. ಅಕ್ಕಿಗೂ ಒಂದು ಮಾತು ಕೇಳ್ಬೇಕಲ್ರಿ. ಏನ್ ಕೇಳೋದು? ನಾ ಹೇಳದ್ಕಿಲ್ಲ ಹ್ಞೂ ಅಂದಿದ್ದ ಹುಡುಗಿ. ನನ್ನ ಮಗಳಂದ್ರೆ ಹಂಗಾನ? ಅದು ಹಂಗಲ್ರಿಪ್ಪ. ಇವತ್ತು ಬೆಳಿಗ್ಗೆ ಆ ಅಂಜುನ ಲವ್ ಮಾಡ್ತಾನಲ್ಲ, ಪ್ರೀತಿ ಪ್ರೀತಿ ಮಾಡ್ತಾನಲ್ಲ. ಎರಡು ಒಂದೇ ಕಣೆ, ಹೇಳು. ಆ ಹುಡುಗ ಮನೆಗೆ ಬಂದಿದ್ದ, ಅಂಜು ಜೊತೆ ಮಾತಾಡ್ತಾ ಇದ್ದ. ಏನು ಅಂಜು ಜೊತೆ ಮಾತಾಡ್ತಾ ಇದ್ದ? ಅಂದ್ರೆ ಊರನ್ ಜನ ಎಲ್ಲ ನೋಡಿದ್ರು. ಟೆನ್ಷನ್ ಮಾಡ್ಕೋಬೇಡ್ರಿಪ್ಪ, ಅದು ಹಂಗಲ್ಲ. ಇನ್ ಹೆಂಗ? ಹುಡುಗ ತುಂಬಾ ಒಳ್ಳೆಯವನ್ರಿಪ್ಪ. ಪಟೇಲಪ್ಪನ ಮಗ ಅಂತಂದ್ರ ಇವಂಗೂ ಕೊಬ್ಬು ದುಣಕರಿ ಇರುತ್ತ ಅಂತ ಅನ್ಕೊಂಡೆ. ಆದ್ರೆ ಪಾಪ ಹುಡುಗ ನನ್ನ ಕಾಲ ಮುಗ್ಯಾಕ್ ಬಂದ. ಏನು ನೋಡ್ರಿಪ್ಪ, ಅಂತೀರ ನನಗೆ ಅಂಜು ಅಂದ್ರೆ ತುಂಬಾ ಇಷ್ಟ ರೀ, ನಾನು ಆಕೆ ತುಂಬಾ ಪ್ರೀತಿ ಮಾಡ್ತೀನಿ ರೀ, ನನಗೆ ಕೊಡ್ರಿ ಅಂತಂದ. ಅದಕ್ಕೆ ನಾನಂದೆ, ಇಲ್ಲ ಇಲ್ಲ ಹಂಗೆಲ್ಲ ಕೊಡಕ್ಕಾಗಲ್ಲ, ನಿಮ್ಮ ಅಪ್ಪ ಅಮ್ಮ ಒಪ್ಪಿಸ್ಕೊಂಡ್ ಪಾಪ ಆಮೇಲೆ ನೋಡ್ತೀನಿ ಅಂತಂದೆ. ಹೌದಾ? ಏನನ್ನ ಅದಕ್ಕ ಅಂತ ಅಳ್ಕೊಂತಾನ. ನಾ ಬರುತ್ತೇನ ನಮ್ಮ ಮಂಜುಗ ಯಾರು ಕೊಟ್ಬಿಟ್ಟು ಮದುವೆ ಮಾಡಬೇಡ್ರಿ ಅಂತೀರ, ನಾನು ಅಪ್ಪ ಅಮ್ಮನ ಒಪ್ಪಿಸಿ ತೀರಿಸ್ಕೊಂಡ ಕರ್ಕೊಂಡೇ ಬರ್ತೀನಿ, ಪ್ಲೀಸ್ ರೀ ಅಂತೀರ ಅಂತಂದ್ಬಿಟ್ಟು ಹೇಳ್ಗನ್ರಿಪ್ಪ. ಹೌದಾ? ಮತ್ತೆ ಹೆಂಗ್ ಮಾಡೋದು? ಆ ಹುಡುಗ ತೋರಿಸ್ಬಿಡ ಮತ್ತೆ. ಅದು ಆ ಹುಡುಗ ಒಳ್ಳೆಯವನ ಅಂತಿಲ್ಲ, ಆದ್ರೆ ಅವರಪ್ಪ ದನ ಪಿಶಾಚಿ. ಅವನು ಅಯ್ಯೋ, ಹಂಗ ನಾ ಪರಿಚಯ ಅದೀನಿ, ಆದ್ರೂ ಅವನು ಏನ್ ಮಾಡೋದು? ನೀವು ಪಟೇಲಪ್ಪ ಪರಿಚಯನ? ಬುದ್ಧಿಗಿರಿ ಹೆಣ್ಣ, ನಾವಿಬ್ರು ಒಂದ ಊರು ತಾನೆ, ಹಿಂಗಾಗಿ ಪರಿಚಯ ಇರ್ಲಕ್ಕಾಗತ್ತಾನ? ನಾವು ಶಾಲೆ ಸ್ಕೂಲ್ ಇಂತಿರುವಾಗನು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಏನೋ ಒಂದು ಸ್ವಲ್ಪ ಜಗಳ ಆಗಿ ದೂರ ಆಗಿರೋದು ಅಷ್ಟೇನ. ಅದು ಬಿಟ್ಟು ಮತ್ತೇನಿಲ್ಲ. ನಾ ಹೋದ್ರ ಕೇಳಿ ಬಿಡ್ಲೇನ ನನ್ನ ಮಗಳಿಗೆ ನಿಮ್ಮ ಮಗನ ಕೊಡ್ತೀನಂತ? ಹುಡುಗಿ ಕಡೆಯವರು ಹೋಗಿ ಹುಡುಗ ಕೇಳ್ತಾನ? ಇಲ್ಲದಲ್ಲ, ಹುಡುಗನ ಕಡೆಯವರು ಹೋಗಿ ಹುಡುಗಿ ಕೇಳ್ಬೇಕಾಗಲ್ಲ? ಅಯ್ಯೋ, ಅದು ಹಂಗಲ್ಲ ಕಣೆ. ಹೆಂಗ? ಏನ್ ಮಾಡೋಣ ಇರಿ, ಇವತ್ತೊಂದಿನ ನಾವೊಂದಿನ ನೋಡೋಣ ಸರಿನಾ? ಅವ್ರಿಗೆ ಹೇಳ್ತೀರಿ, ಒಂದು ಮಾತು ಅಂಜುಗೂ ಕೇಳೋಣ, ಆಮೇಲೆ ಅವ್ರು ಏನಾರ ಬಂದ್ಬಿಟ್ರೆ ಕೊಟ್ಬಿಡೋಣ. ಏನು ಆ ಪಟೇಲಪ್ಪನ ಮಗಗ? ಹ್ಞೂನ್ರಿಪ್ಪ, ಹುಡುಗ ಮಾತ್ರ ಏಮನ್ನದನ, ಆದ್ರೆ ಅವರು ವರದಕ್ಷಿಣೆ ಅಂತ ಎಲ್ಲಿ ಕೇಳ್ತಾರೋ ಏನ? ಅಯ್ಯೋ ದೇವ್ರಿ, ಹೆಂಗ್ಲೆ ಮಾಡೋದು? ಖಂಡಿತ ಕೇಳ್ತಾನವ, ಮೊದ್ಲು ಅದನ್ನ ಪಿಶಾಚಿ. ಹೆಂಗೆ ಮಾಡೋದು? ಹೆಂಗಿದ್ರು ಹೊಲ ಮನೆ ಐತಲ್ಲ, ಏನೋ ಒಂದು ವ್ಯವಸ್ಥೆ ಮಾಡೋಣ. ಅಯ್ಯೋ ದೇವ್ರಿ, ಹೊಲ ಮನಿ ಅಂತಂದ್ರೆ ಮತ್ತೆ ನಾಳೆ ಅವ್ಯಾಡ ಮಕ್ಕಳಿಗೆ ಏನು ಮಾಡೋಣ? ಅದು ಹಂಗಲ್ಲ ಕಣೆ, ಯೋಚನೆ ಮಾಡ್ತಿದ್ರಿ. ಸರಿ ನಡಿ, ನನಗೆ ಊಟ ಕೊಡು. ಎಲ್ಲಿದಾಳ ಅಂಜು? ಅಂಜು ಒಳಗೆ ಮಲ್ಕೊಂಡಾಡ್ರಿ, ಯಾಕೋ ತೆನ್ನು ಒಂದು ಹತ್ತಿದ್ಲಲ್ಲ, ಅದಕ್ಕೆ ಮಕ್ಕೊಂಡ. ಮಕ್ಕಳು ಬಿಡ್ರಿ, ಬರ್ರಿ ನೀವು ಊಟ ಮಾಡ್ಬರ್ರಿ, ಆಕೆ ನಾಯಿ ಬಿಸಿ ಊಟ ಕೊಡ್ತೀನಿ. ಸರಿ ನಡಿ, ಊಟ ಮಾಡೋಣ. ನೋಡೋಣ, ಅವು ಏನೋ ಪಟೇಲಪ್ಪ ಏನಾರ ಅವನಾಗಿ ಬಂದು ಕೇಳಿದ್ರೆ, ಅವ್ರ ಮಗ ಏನೋ ಕರ್ಕೊಂಬಂದ್ರೆ ಒಪ್ಪೋಣ. ಹೆಂಗೆ ಮಾಡಲಿಪ್ಪ? ಓ ತಲೆ ಚಿಂತೆ ಆತಲ್ಲ. ಸರಿ, ಮುಂದಿಂದು ಮುಂದೋಣ ತಗೋ. ಬಾ ಬಾ, ಊಟ ಕೊಡು ಬಾ. ಮಗ ನಿನ್ನು ಏನ್ ಮಾಡಾತಿಪ್ಪ? ಅಯ್ಯೋ ಶಿವನೇ, ಇನ್ನ ಆಕತಿಯಾ? ಯವ್ವ, ನನಗೆ ಅಂಜು ಬೇಕು ಬೇಕು ಬೇಕು. ಬಾಯ್ ಮುಚ್ಚು, ನಿಮ್ಮಪ್ಪ ಕೇಳಿಸ್ಕೊಂಡನ? ಅದು ಯವ್ವ, ನೀನು ಒಪ್ಪಿಸ್ಬೇ ಅಪ್ಪನ. ಅಪ್ಪ, ನಿಮ್ಮಪ್ಪ ದನ ಪಿಶಾಚಿ ಅದನ, ಹೆಂಗ್ ಒಪ್ಪಿಸ್ಲೇಪ್ಪ? ಆ ಹುಡುಗ ಬೇರೆ ಬಡವರಂತೀಯಲ್ಲ. ಯವ್ವ, ಹೋಗು, ನಾನು ಊಟ ಮಾಡಲ್ಲ, ಏನು ಮಾಡಲ್ಲ. ಆಲ್ರೆಡಿ ಮಧ್ಯಾಹ್ನ ಇದ್ರೆ ಏನು ತಿಂದಿಲ್ಲ, ಇನ್ನೇನು ಊಟ ಮಾಡಲ್ಲ ಅಂತೀಯ? ನೀನು ನಡಿ ಒಳಗೆ ನಡಿ, ಈಗ ನಿಮ್ಮಪ್ಪ ಬರೋ ಟೈಮ್ ಆಯ್ತು. ಬಂದ್ರು ಬರ್ಲಿ ಬಿಡವ. ಏನದು ಇನ್ನ ಮುಗ್ದಿಲ್ಲ ಒಂದು? ಅಪ್ಪ ಮಗನ, ನಿನ್ನ ನಾಲ್ಗೆನ ಸಿಳ್ಬಿಡ್ತೇನೆ ಆ ಹುಡುಗಿ ವಿಷಯ ಕೇಳಿದ್ರ. ನೋಡು ಮಗನ, ಅಳೋದ್ರಿಂದ ಏನೋ ಹಂಗಿಲ್ಲ. ನಮಗ ಆ ಹುಡುಗಿ ಬೇಡ. ನಿನ್ನ ಹುಡುಗಿ ಅದಲ್ಲ, ನಾ ಒಳ್ಳೆ ಹುಡುಗಿನ ತೊಗೊಂಬರ್ತೀನಿ. ಒಳ್ಳೆ ಸಿರಿವಂತ, ಒಳ್ಳೆ ಆಸ್ತಿ ಗೀಸ್ತಿ ಎಲ್ಲ ಐತಿ ಅಂತ ಹುಡುಗಿನ ತೊಗೊಂಬರ್ತೀನಿ. ಸುರಸುಂದರ ರೂಪಿ ಹಂಗಿರ್ಬೇಕು ಅಂತ ಹುಡುಗಿ ಕರ್ಕೊಂಬರ್ತೀನಿ. ಈಗ ಆ ಹುಡುಗಿನ ಮರ್ತು ಬಿಡು. ಇಲ್ಲಪ್ಪ, ನನಗೆ
ಮರೆಯಕ್ಕಾಗಲ್ಲ ಅಂದ್ರೆ ಆಗಲ್ಲ. ಅಪ್ಪ ಬಾ ಯವ್ವ ಬಾಬೆ ಆ ಹುಡುಗಿ ಕೇಳ್ಕೊಂಬರ ಬಾಬೆ ಮಗನ. ಏ ಬಾಯ್ ಮುಚ್ಚು ನೀನ ನಿನ್ನ ಮಗನ ಹದಗೆಡ್ಸಿಟ್ಟಿ ನೋಡು. ಹಾ ಸರಿ ನಡಿ ಮಗನ, ಊಟ ಮಾಡಿ. ಮಾತು ಜಾಸ್ತಿ ಆಯ್ತು. ಅದು ರೀ ಊಟನ ಮಾಡವಲ್ಲ. ಮಾಡ್ಲಿಲ್ಲ ಅಂದ್ರೆ ಉಳಿದ್ ಬಿಡು. ಅಪ್ಪ ನೀನ್ ಕೈ ಮುಗಿದ್ನಪ್ಪ, ಆ ಹುಡುಗಿ ಜೊತೆ ನನ್ನ ಮದುವೆ ಮಾಡ್ಸಪ್ಪ. ಆ ಹುಡುಗಿ ಎಷ್ಟು ಒಳ್ಳೆ ಕದ ಗೊತ್ತಾನೆ. ಹುಡುಗೇನೋ ಒಳ್ಳೆ ಕದ, ಆದ್ರ ರೊಕ್ಕ ಐತನ ಅವ್ರ ಮನ್ಯಾಗ. ಅದು ರೀ ನಾ ಮಾತಾಡ್ತೀನಂತ ಸಿಟ್ಟು ಬಂದು ಹೊಡಿಬೇಡ್ರಿ, ಒಂದೇ ಮಾತಾಡ್ತೀನಿ. ಏನಂತ ಬೊಗಳು? ಅದು ಹುಡುಗಿ ಮಾತ್ರ ಸೂಪರ್ ಆಗದ ಅಂತ. ಅವ್ರಿಗೆ ಆಸ್ತಿ ಗೀಸ್ತಿ ಇಲ್ಲಂತ. ಇರ್ಲಿಲ್ಲ ಅಂದ್ರೆ ಬಿಡು, ನಮಗೇನಾಗೈತಿ? ನಮ್ಗೂ ಇಷ್ಟ ತಗೊಂಡು ಕುತ್ಕೊಂಡು ತಿನ್ನುವಂಥ ಆಸ್ತಿ ಐತಿ. ಅದು 5 ತಲೆಮಾರು ಕುತ್ಕೊಂಡು ತಿಂದ್ರೂ ಖಾಲಿ ಆಗಲ್ಲ ಇದು ಆಸ್ತಿ. ಬಿಡ್ರಿಪ್ಪ, ಪಾಪ ಬಡವ ಹುಡುಗಿ ತೊಗೊಂಬಂದ್ರೆ ನಮ್ಗೆ ಚೆನ್ನಾಗಿ ನೋಡ್ಕೊತಾಳ. ಅದಕ್ಕೆ ಆ ಹುಡುಗಿನ ಕರ್ಕೊಂಬಂದು ಮದುವೆ ಮಾಡೋಣ. ಏನು ಹಾ ತಾಯಿ ಮಗ ಆಟ ಹಚ್ಚಿರನ? ಅದು ಹಾಗಲ್ರಿಪ್ಪ. ಹೆಂಗ ಹಾ ಏನ್ ಕೊಬ್ಬು ದುರಂಕಾರ ನಿಮ್ಮಿಬ್ಬರಿಗೆನ? ನಾನು ಆ ಹುಡುಗಿ ಜೊತೆ ಮದುವೆ ಮಾಡ್ಸಲ್ಲ. ನೀ ಹಿಂಗ ಮಾಡಕತ್ತಿದ್ರೆ ನಾನು ಮನೆ ಬಿಟ್ಟು ಓಡೋಕ್ಕಿರಪ್ಪ. ಮನೆ ಬಿಟ್ಟು ಹೋಗ್ತೀಯ? ಏ ಹೋಗ್ಲಿ ಬಿಡೆ, ಹೋಗ್ಬಿಟ್ಟು ಹೊಟ್ಟೆ ಚುರ್ ಅಂದ್ರ ಮನೆಗೆ ಬಂದು ಬೀಳ್ತಾನ ಇಲ್ಲೇ. ಅಪ್ಪ ನಾನು ನಿಜ ಹೇಳಾಕತ್ತಿದ್ದು ನೋಡ್, ಮತ್ತ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಒಳ್ಳೆ ಬರಂಗಿಲ್ಲ. ಮನೆ ಬಿಟ್ಟು ಹೋದ್ರೆ ಹೆಂಗ್ರಿಪ್ಪ? ಏ ಅವ್ನು ಸುಮ್ಮನೆ ಹೆದರ್ಸಾಕತ್ತಾನ. ಹೆದರ್ಸ್ತಾ ಇಲ್ಲಪ್ಪ. ಇವಾಗ ನಾ ಮನೆ ಬಿಟ್ಟು ಹೋಗ್ತೀನಿ. ನಿಮ್ಮ ಆಸ್ತಿ ಪಾಸ್ತಿ ಏನು ಬೇಡ ನಂಗೆ. ಆ ಹುಡುಗಿ ಜೊತೆ ಹೋಗಿ ಮದುವೆ ಆಗ್ಬಿಡ್ತೀನಿ. ಅರ್ಥ ಮಾಡ್ಕೊಡ್ರಿಪ್ಪ. ಹುಡುಗನ್ ಕಳ್ಕೊಂಡ್ರ ಹೋಗೇ ಬಿಡ್ತಾನ. ಅದು ಬೇರೆ ವಯಸ್ಸಿನ ಹುಡುಗ, ಅವ್ ಹೇಳೋದಂಗೆಲ್ಲ ನಾವು ಕೇಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಹೆಂಗಾರ ಮಾಡಿ ಮದುವೆ ಒಪ್ಪೋರಿಪ್ಪ. ಆ ಹುಡುಗಿನ ಹಿಂತಕ್ಕೆಲ್ಲ ಆಕೇನೋ ಒಳ್ಳೆ ಹುಡುಗಿನ, ಬಡವ್ರ ಹುಡುಗಿ ಅಂದ್ರೆ ಚೆನ್ನಾಗಿ ಇರ್ತಾಳೆ ಪಾಪ. ಒಪ್ಪೋರಿ. ನನಗಾಗಲ್ಲ. ಅಯ್ಯೋ ಆಗಲ್ಲ ಅಂದ್ರೆ ಮಗನ್ ಕಳ್ಕೊಬೇಕಾಗತ್ತಲ್ಲ. ಅದಕ್ಕೇನ್ ಮಾಡಂತಿ ನಂಗ? ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊರಿ. ವಯಸ್ಸಿನ ಹುಡುಗರನ್ನ ಎದುರು ಹಾಕೊಳಕ್ ಆಗಲ್ಲ, ತಿಳ್ಕೊರಿ. ಆ ಹುಡುಗಿನ ಹೋಗಿ ನೋಡ್ಕೊಂಬರೋಣ. ಫಸ್ಟ್ ನೋಡ್ಕೊಂಡ್ರೆ ಬರ್ರಿ ಏನಂತಂದು. ಹಾ ಹಂಗಂತೀಯ? ಅನ್ನೋದು ಇಲ್ಲ ಅಂದ್ರೆ ನಮ್ಮ ಮಗನ್ನ ನಾವು ಕಳ್ಕೊಬೇಕಾಗತ್ತೆ. ಇವ ಅಂತಂದ್ಬಿಟ್ಟು ಇನ್ನೊಬ್ಬ ಸಣ್ಣ ಹೋದನಲ್ಲ, ಅವನು ಇದ ಕೆಲಸ ಮಾಡಕತ್ರ. ಏನು ಮಾಡ್ತೀರಿ ನೀವು? ಮನೆ ಅದ ಏನಂತಾರಲ್ಲ, ಅಕ್ಕನ ಚಾಳಿ ಮನೆ ಮಂದಿಗೆ ಅಂತಾರಲ್ಲ, ಹಂಗೆ ಇವನ್ ಚಾಳಿ ನಾವು ಬಂದ್ರೆ ಏನು ಮಾಡ್ತೀರಿ? ಅದೇ ಕೇಳೋದು. 4 ಮಂದಿ ಬಾಯ ಬರೋಕ್ಕಿಂತ ಬೀಳಕ್ಕಿಂತ ಮೊದ್ಲು ನಾವೇನು ಮಾಡೋಣ, ಆ ಹುಡುಗಿನ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಹಾ ಹಂಗಂತೀಯ? ಹಂಗಂತೀಯ ಹ್ಞೂ ಹಂಗಂತೀಯ ಅಂತಿರಲ್ಲ, ಆ ಉಪ್ರಾಗೇನೋ ಗುಳ್ಳಾಗ್ಬಿಡತ್ತಂತ ಇವಂದು ಆ ಹುಡುಗಿದು. ಅಕ್ಕಿ ಕಲಿಸ್ದಕ್ಕಿ ಲಕ್ಷ್ಮಿ ಬತ್ತಿದ್ಲು, ಅಕ್ಕಿನ ಹೇಳಿದ್ಲು. ಹಾ ಏನಂತ? ಇವನು ಇವಳು ಏನ ಸುತ್ತಾಡಕತ್ತಂತ. ಕಾಲೇಜ್ನಾಗ ಒಂದೇ ಕಾಲೇಜ್ ಅಂತ ಓದೋದು. ಇವ್ ಆಕಿನಿಂದ ಕುಂದಿರ್ತಾನಂತ. ಆದ್ರ ಹುಡುಗಿ ಏನೋ ತಪ್ಪ ಇಲ್ಲ, ನಿನ್ ಮಗದ ತಪ್ಪು ಅಂತಾರ. ಅಯ್ಯೋ ಏನು ಮಾಡೋದಪ್ಪ ಅನ್ನತ್ಲೇನ. ಆಮೇಲೆ ಇಲ್ಲ ಆಕಿಗೆ ಆ ಹುಡುಗ ಮನ್ಯಾಗ ಎಷ್ಟೆಲ್ಲ ಭಯಕತ್ರ ಗೊತ್ತನು, ಊರು ತುಂಬ ಬೊಬ್ಬಟ್ಟಾಗಿಬಿಟ್ಟೈತಿ ನಿನ್ನ ಮಗಂದು ಆಕ ಹುಡುಗಿದು ಅಂತ ಅನ್ನಕತ್ರ. ಏನು ಮಾಡೋದ್ರಿಪ್ಪ? ರೀ ಸುಮ್ಮನೆ ಹುಡುಗಿನ ಸೊಸಿ ಮಾಡ್ಕೊಂಬಿಡ. ನಾನು ಹೋಗಿ ನೋಡ್ಕೊಂಡ್ರೆ ಬರೋಬ್ಬರಿ ಹೆಂಗೈತಿ ಏನಂತಂದು ಆಮೇಲೆ ಏನಾರ ವ್ಯವಸ್ಥೆ ಮಾಡ್ಬೋದಲ್ಲ. ಏನು ಯೋಚನೆ ಮಾಡೋದು? ಆ ಹುಡುಗಿ ಬಡವರ ಮಗಳದ ಅಂದ್ರೆ ಇನ್ನೇನು ಕೊಡ್ತಾನ ಅವರಪ್ಪ. ವರದಕ್ಷಿಣೆ ಇಲ್ಲ, ವಧುದಕ್ಷಿಣೆ ಇಲ್ಲ, ಸುಡುಗಾಡ್ ಸಿದ್ದನ ಮಠ. ಈವ ಬರೀ ಗೈಲಿನ ಒಂದು ಹೊಲದ ಹೆಸರು ಬರೆಸುವಂಥ ಯೋಗ್ಯತೆ ಅವ್ರಿಗಿರಾಗಿಲ್ಲ ಅಷ್ಟೇನಾ? ಅದು ಹಂಗಲ್ರಿಪ್ಪ. ಅವರು ಯಾರಂತ ತಿಳ್ಕೊಂಡ್ರಿ ಗೊತ್ತೈತ ನಿಮ್ಗೆ? ಯಾರು? ನಿಮ್ಮ ಗೆಳೆಯ ಅಂತಿದ್ರಲ್ಲ, ಅವ್ರ ಮಗಳೈಕಿ. ನನ್ನ ಗೆಳೆಯನ? ಯಾರು? ಯಾರ್ಲೇಪ್ಪ? ಅದರಿ ಶಂಕರಪ್ಪನ ಮಗಳಾಕಿ. ಆ ಬಡ್ಡಿ ಮಗನ ಮಗಳ ಈಕಿ? ಯಾಕ್ರಿ? ಅದು ಒಂದು ದೊಡ್ಡ ಸಮಾಚಾರನ ಐತಿ ತಡಿ. ಯಾವಬೇ ಯಪ್ಪ ಏನಿದು ಗುನು ಮಾತಾಡ್ತಾನೆ ಇದ್ರ? ಸರಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಈಗೇನು ಹುಡುಗಿ ನನ್ನ ಮದುವೆ ಮಾಡಿಸ್ತೀವೋ ಮಾಡಿಸಲ್ವೋ? ಏನು ಮಾಡಲಿ?
ಈ ಬಡ್ಡಿ ಮಗ ಬೇರೆ ಮನೆ ಬಿಟ್ಟು ಹೋಗ್ತೀರ ನಾಕತನ. ಏನು ಮಾಡಲಿ ರೀ ಏನ್ ಮಾಡೋದು? ಇನ್ನೇನು ಮಾಡೋದು, ಆ ಹುಡುಗಿ ನೋಡಕ್ಕೆ ಹೋಗೋದು. ಯಪ್ಪ ನಾನು ಹೋಗ್ತಾ ಇದ್ದೀನಿ. ಅಯ್ಯೋ ಮಗನೇ ನಿಂತೇನ್ ಮಾಡ್ಲಿ, ನಾ ಮನೆ ಬಿಟ್ಟು ಹೋಗ್ತೀನಿ. ಅದು ಮಗನ ಸರಿ ಆಯ್ತು, ಆ ಹುಡುಗಿ ನೋಡಕ್ಕೆ ಹೋಗೋದು ನಡಿ. ಏನಪ್ಪ ಅವ ಒಪ್ಕೊಂಡ್ಬಿಟ್ರಿ? ಆ ಹುಡುಗಿ ನೋಡಕ್ ಒಪ್ಕೊಂಡ್ಬಿಟ್ರಿ? ಹಂಗಂದ್ರೆ ನಾನು ಮದುವೆ ಮಾಡ್ಲೇಬೇಕಾ? ಇಲ್ಲ ಅಂದ್ರೆ ಏನ್ಲಿಪ್ಪ, ನಾವು ನೋಡಕ್ಕೆ ಹೋಗೋಣ ಅಂದ್ರೆ ಮದುವೆ ಮಾಡೇ ಮುಗಿಸ್ಬಿಡು ಅಂತಾನ. ಸರಿ ನಡಿ ಹೋಗೋಣ ನೋಡಾಕ. ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ್ ಚಕ್ ಜಿಂಗ್ ಅಂಜುದಿನಂದ ಮದುವೆ